ಲಲಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪೈನಾಪಲ್ ಕೇಸರಿ ಬಾತ್ ಮಾಡೋಣ ಬನ್ನಿ. ಪೈನಾಪಲ್ ಕೇಸರಿ ಬಾತ್ಗೆ ಬೇಕಾಗಿರುವ ಸಾಮಗ್ರಿ: 1 ಕಪ್ ರವೆ, ಉಪ್ಪಿಟ್ಟು ರವೆ, 1 ಕಪ್ ಪೈನಾಪಲ್, 1 ಕಪ್ ಸಕ್ಕರೆ. ಪೈನಾಪಲ್ ಇದನ್ನ ನಾನು ಗ್ರೇವಿ ಮಾಡ್ಕೋತೀನಿ, ನುಣ್ಣಗೆ ಮಿಕ್ಸಿಲಿ 1 ಕಪ್ ಮಾಡ್ಕೋತೀನಿ. ಒಂದ್ ಸ್ವಲ್ಪ 2 ಚಮಚದಷ್ಟು ಈ ತರ ಕಟ್ ಮಾಡಿ ಇಟ್ಕೋಬೇಕು. ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ, ಗೋಡಂಬಿ ನಿಮ್ಮಿಷ್ಟದಷ್ಟು ಹಾಕೋಬಹುದು. ಇದು ಸಕ್ಕರೆ ಒಂದೆರಡು ಏಲಕ್ಕಿ ಪುಡಿ ಮಾಡಕ್ ಆಗಲ್ಲ, ಅದಕ್ಕೆ 1 ಏಲಕ್ಕಿ ಜೊತೆ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದೀನಿ. 1 ಕಪ್ ರವೆಗೆ 1 ಕಪ್ ತುಪ್ಪ ಸಾಕು. ಇನ್ನು ತುಂಬಾ ನಿಮ್ಗೆ ಹೋಟ್ಲಲ್ಲಿ ತಿನ್ನಂಗೆ ಬೇಕು ಅಂದ್ರೆ 1 ಕಪ್ ರವೆಗೆ 1.5 ಕಪ್ ತುಪ್ಪ ಹಾಕೋಬೇಕು. ತುಪ್ಪ ಬಿಸಿ ಮಾಡಕ್ ಇಟ್ಟಿದೀನಿ ನೋಡಿ, ಅರ್ಧ ಕಪ್ ತುಪ್ಪ. ಅದಕ್ಕೆ 2-3 ಏಲಕ್ಕಿ, 2-3 ಲವಂಗ ಹಾಕ್ಬೇಕು, ಒಳ್ಳೆ ಘಮ ಕೊಡುತ್ತೆ. ಆಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಹಾಕೋಬೇಕು. ಗೋಡಂಬಿ ಚೆನ್ನಾಗಿ ಕೆಂಪಾಗ್ತದೆ. ಕೆಂಪಾಗ್ತಾ ಇದ್ದಂಗೆನೆ ರವೆನ ಚೆನ್ನಾಗಿ ನೋಡಿ, ಹಿಂಗೆ ಕಂದು ಬಣ್ಣ ಬರ್ಬೇಕು, ಗಮ್ಮಂತ ಗಮ್ಮ ಬರುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ನೋಡಿ, ಪೈನಾಪಲ್ ಆಡ್ಸಿಟ್ಕೊಂಡಿರೋ ಪೈನಾಪಲ್ ಹಾಕ್ಬೇಕು. ಆಡಿಸ್ತಾ ಇರ್ಬೇಕು. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಮತ್ತೆ ಇಲ್ಲಿ 2 ಕಪ್ ನೀರ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ನೀರ್ ಹಾಕಿ, ಬಿಸಿ ನೀರ್ ನೋಡ್ಕೊಂಡ್ ಹಾಕಿ, ಸಿಡಿಯುತ್ತೆ ಕೈಗೆ. 2 ಕಪ್ ಚೆನ್ನಾಗಿ ಅಲ್ಲಾಡಿಸ್ತಾ ಇದ್ದೀನಿ. ಇನ್ನು ಗಂಟಾಗಲ್ಲ, ಚೆನ್ನಾಗಿ ತುಪ್ಪ ಹಾಕಿದೀವಲ್ಲ, ಗಂಟಾಗಲ್ಲ. ಇವಾಗ ದ್ರಾಕ್ಷಿ ಮತ್ತೆ ಹಾಕೋರು ಕೇಸರಿ ಹಾಕ್ತಾರೆ. ಕೇಸರಿನ ಬಿಸಿ ಹಾಲಲ್ಲಿ ನೆನ್ಸ್ಬಿಟ್ಟು ಕೇಸರಿ ಹಾಕ್ತಾರೆ. ನಾನ್ ಕೇಸರಿ ಇಲ್ಲ, ಅದಕ್ಕೆ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ನಾನು ಫುಡ್ ಕಲರ್ ಎಲ್ಲ ಪ್ರಿಫರ್ ಮಾಡಲ್ಲ, ಅದಕ್ಕೆ ಅರಿಶಿನ, ಅಡಿಗೆ ಅರಿಶಿನ ಇದೆ ನೋಡಿ, ಅದನ್ನ ಹಾಕೊಳ್ಳಿ. ಪೈನಾಪಲ್ ಕೇಸರಿ ಬಾತ್ ಯಾವಾಗ್ಲೂ ಹಳದಿ ಕಲರ್ ಇರುತ್ತೆ. ಸ್ವಲ್ಪ ಒಂದು 2 ಚಪ್ಪಟಿಯಷ್ಟು ಅರಿಶಿನ, ಆಮೇಲೆ ಈ ಸಕ್ಕರೆ ಲಾಸ್ಟ್ ಇದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ, ಅದನ್ನ 1 ಟೇಬಲ್ ಸ್ಪೂನ್ ಚಿಕ್ಕ ಘಮ ಕೊಡುತ್ತೆ. ಚೆನ್ನಾಗಿ ತುಪ್ಪ ಕಮ್ಮಿ ಇದ್ರೆ ನೀವು ಈ ಸ್ಟೇಜ್ ಅಲ್ಲೂ ಕೂಡ ತುಪ್ಪ ನೀವು 1-2 ಚಮಚ ಮೇಲೆ ಹಾಕೋಬೇಕು. ಹೋಟೆಲ್ ತರ ಕೇಸರಿ ಬಾತ್, ಪೈನಾಪಲ್ ಕೇಸರಿ ಬಾತ್ ರೆಡಿ. A few moments later. ನೋಡಿ, ಈ ತರ ಬಿಸಿ ಬಿಸಿ ಕೇಸರಿ ಬಾತು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಬಾಯಲ್ಲಿ ಇಡ್ತಾ ಇದ್ದಂಗೆ ಕರ್ಗೋಗ್ಬಿಡುತ್ತೆ, ಹಂಗೆ ಒಳಗೆ ಇಳಿದು ನೋಡಿ. ಸೂಪರ್ ಹೋಟೆಲ್ ತರಾನೇ ಪೈನಾಪಲ್ ಕೇಸರಿ ಬಾತ್.